ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರ ಮೇ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತುಲಾ ರಾಶಿಯವರಿಗೆ ಇದೊಂದು ತಿಂಗಳು ಗುರುಬಲ ಇರೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳು ಮಾಡ್ತಕ್ಕಂಥದ್ದು ಅಥವಾ ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ, ವಾಹನಾದಿಗಳನ್ನು ತೆಗೆದುಕೊಳ್ಳಲಿಕ್ಕೆ, ಭೂಮಿ ಕ್ರಯ ವಿಕ್ರಯ ಮಾಡಲಿಕ್ಕೆ, ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ತುಂಬ ಉತ್ತಮವಾದಂಥ ಸಮಯ. ಈ ತಿಂಗಳು ಕಳೆದುಕೊಂಡ್ರೆ ನಿಮಗೆ ಗುರುಬಲ ಇರೋದಿಲ್ಲ. ಆಮೇಲೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ನೀವು ಅಂದುಕೊಂಡಿರೋ ರೀತಿಯಲ್ಲಿ ಫಲಪ್ರದ ಆಗೋದಿಲ್ಲ. ಆದ್ದರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನು ನಿಮ್ಮ ರಾಶಿಗೆ ಸರ್ಪದೋಷದ ಪ್ರಭಾವ ಇರೋದ್ರಿಂದ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ತುಂಬ ಏರುಪೇರು ಉಂಟಾಗ್ತದೆ. ದೊಡ್ಡ ಮಟ್ಟದ ವ್ಯವಹಾರ ಮಾಡಲಿಕ್ಕೆ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆಗೆ ಸಿಲುಕಬೇಡಿ. ಅಥವಾ ನಿಮ್ಮ ಆತ್ಮೀಯ ಸ್ನೇಹಿತರು ಯಾರಾದರೂ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವರ ಮಾತನ್ನು ನಂಬಿ ಅಲ್ಲೂ ಸಮಸ್ಯೆಗೆ ಸಿಲುಕೋದಕ್ಕೆ ಹೋಗಬೇಡಿ. ನಿಮಗೆ ಸಿಗಬೇಕು ಆದಂಥ ಹಣ ಪೂರ್ಣವಾಗಿ ಕೈಗೆ ಬಂದ ನಂತರ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸ್ತಕ್ಕಂಥದ್ದು ಭಾಳ ಉತ್ತಮ. ಇಲ್ಲ ಅಂತಂದರೆ ಎರಡು ರೀತಿಯಲ್ಲೂ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳು ಇರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಈ ಸರ್ಪದೋಷದ ಪ್ರಭಾವದಿಂದ ನಿಮ್ಮ ವ್ಯವಹಾರಗಳಲ್ಲಿ ಏರಿಳಿತ ಆಗುತ್ತೆ. ಆ ಕಾರಣದಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇಲ್ಲ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರಗಳಂದು ಅಥವಾ ಪಂಚಮಿ ಷಷ್ಠಿ ತಿಥಿಗಳು ಇರ್ತಕ್ಕಂಥ ದಿನ, ಆಶ್ಲೇಷ ನಕ್ಷತ್ರ ಇರೋ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಪೂಜೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಾಗನ ಸಾನ್ನಿಧ್ಯದಲ್ಲಿ ನಾಗರ ಕಲ್ಲೆಲ್ಲ ಶುಭ್ರವಾಗಿ ತೊಳೆದು ಗಂಧ ಕುಂಕುಮಾಕ್ಷತೆ ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ಹಾಲಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಮಾಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಆದರೂ ಈ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರವಾಗಿ ಎಷ್ಟು ಎಚ್ಚರಿಕೆ ವಹಿಸ್ತೀರೋ ಅಷ್ಟು ಉತ್ತಮ. ಆದಷ್ಟು ನೀವು ಈ ಮಂಗಳವಾರ ಅಥವಾ ಶುಕ್ರವಾರ ಅಥವಾ ಭಾನುವಾರಗಳಂದು ರಾಹು ಕಾಲದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಟ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಬೋದು ಉತ್ತಮ. ಇನ್ನು ನಿಮ್ಮ ರಾಶಿಯವರಿಗೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಏರುಪೇರು ಹೆಚ್ಚಾಗಿ ಕಂಡುಬರ್ತದೆ. ಅದರಿಂದ ಇಲ್ಲಿ ಒಂದು ವೇಳೆ ನೀವು ಮರೆತೋ ಅಥವಾ ಎಲ್ಲಿಯಾದರೂ ಅಪರಿಚಿತರಿಂದಲೋ ನಷ್ಟಕ್ಕೆ ಅಥವಾ ಕಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಶನಿವಾರ ಅಥವಾ ಮಂಗಳವಾರಗಳಂದು ಬನ್ನಿ ಪತ್ರೆ, ತುಳಸಿ ಪತ್ರೆ ಮತ್ತು ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಡೋದು ಭಾಳ ಉತ್ತಮ. ಸಾಧ್ಯ ಆದರೆ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ದಿನನಿತ್ಯ 8 ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ತುಂಬ ಬದಲಾವಣೆಗಳು ಬರ್ತವೆ, ಅನುಕೂಲಗಳು ಸಹ ಆಗ್ತವೆ. ಈ ತಿಂಗಳಲ್ಲಿ ಸಾಧ್ಯ ಆದರೆ ನಿಮಗೆ ಭೂಮಿ ತೆಗೆದುಕೊತಕ್ಕಂಥ ಅವಕಾಶ ಅಥವಾ ಮಾರಾಟ ಮಾಡ್ತಕ್ಕಂಥ ಅವಕಾಶಗಳು ಅಥವಾ ಕೋರ್ಟ್ ಕೇಸು, ಪೊಲೀಸ್ ಕೇಸು ಈ ಥರ ಏನಾದರೂ ಇದ್ದರೆ ಅವುಗಳನ್ನು ಪರಿಹರಿಸ್ಕೊಳ್ತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರ್ತದೆ. ಈ ಅವಕಾಶಗಳನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಂಡು ಅದರ ಫಲಾಫಲಗಳನ್ನು ಪಡ್ಕೊಂಬೋದು ಒಳ್ಳೆಯದು. ಸಾಧ್ಯ ಆದರೆ ನಿಮಗೆ ಆಗ್ನೇಯ ದಿಕ್ಕು ಅಥವಾ ಉತ್ತರ ದಿಕ್ಕು ಶುಭಪ್ರದವಾಗಿರ್ತದೆ.
ಈ ದಿಕ್ಕಿಗೆ ಸಂಬಂಧಿಸಿದಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರಿಂದ, ಒಂದು ವೇಳೆ ನೀವೇನಾದರೂ ಹೋಟೆಲ್ ಮಾಡಬೇಕು ಅಂತ ಇದ್ದರೆ, ಅಥವಾ ಬಟ್ಟೆ ಅಂಗಡಿ ಮಾಡಬೇಕು ಅಂತ ಇದ್ದರೆ, ಅಥವಾ ಫ್ಯಾನ್ಸಿ ಸ್ಟೋರು, ಅಥವಾ ಬ್ಯೂಟಿ ಪಾರ್ಲರ್, ಇನ್ನಿತರ ಆರ್ಟಿಸ್ಟ್ ಡಿಸೈನ್ಸು, ಈ ಥರ ಎಲ್ಲ ಮಾಡಬೇಕು ಅಂತಂದರೆ ಈ ತಿಂಗಳಲ್ಲಿ ಒಳ್ಳೆಯ ಅವಕಾಶಗಳಿದೆ. ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಬೋದು ಉತ್ತಮ. ಹಾಗೆ ನೀವು ಅಂಗಡಿ ಅಥವಾ ಕಚೇರಿಗಳಲ್ಲಿ ಕುಳಿತುಕೊಂಡಂಥ ಒಂದು ಸಂದರ್ಭದಲ್ಲಿ ವೈಟ್ ಪೇಂಟಿಂಗ್ ಇದ್ದರೆ ಅದು ಶುಭಪ್ರದವಾಗಿರ್ತದೆ. ಆದಷ್ಟು ರೆಡ್ ಪೇಂಟಿಂಗ್ ಕಡಿಮೆ ಇದ್ದರೆ ತುಂಬ ಉತ್ತಮ. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರ ಅಂತಂದರೆ, ಒಂದು ವೇಳೆ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಐಡ್ಲ್ ಅಂತ ಕಂಡು ಬಂದರೆ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ತುಂಬ ಉತ್ತಮ. ಬಿಲ್ವಪತ್ರೆ, ಗರಿಕೆ ಪತ್ರೆಯನ್ನು ಆಂಜನೇಯನಿಗೆ ಅರ್ಪಣೆ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.